ಹೆಲೋ ಸ್ಟೂಡೆಂಟ್ಸ್, ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳ ಗ್ರೇಸ್ ಮಾರ್ಕ್ಸ್ಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಈಗ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಇನ್ನೂ ಸಹ ಎಕ್ಸಾಮ್ ನಡೀತಿದೆ. ಓಕೆನಾ? ಇದೇ ನಿಟ್ಟಿನಲ್ಲಿ ನಾವು ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸನ್ನು ಕೊಡೋ ಹಾಗಿದ್ರೆ ಯಾವಾಗ ಗ್ರೇಸ್ ಮಾರ್ಕ್ಸನ್ನು ಕೊಡ್ತಾರೆ? ಸೊ ಇನ್ ಕೇಸ್ ನಮ್ಮ ಶಿಕ್ಷಣ ಇಲಾಖೆ ಕಡೆಯಿಂದ ಗ್ರೇಸ್ ಮಾರ್ಕ್ಸನ್ನು ಕೊಟ್ಟಿದ್ರೆ ಅದು ನಮಗೆ ಯಾವ ರೀತಿ ಗೊತ್ತಾಗುತ್ತೆ, ಇದನ್ನು ಸಹ ನಾವು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ಸೊ ಮೊದಲಿಗೆ ಗ್ರೇಸ್ ಮಾರ್ಕ್ಸನ್ನು ಯಾವಾಗ ಕೊಡ್ತಾರೆ ನಮ್ಮ ಶಿಕ್ಷಣ ಇಲಾಖೆ ಕಡೆಯಿಂದ, ಇದನ್ನು ನಾವು ತಿಳ್ಕೊಬೇಕಾಗಿರತ್ತೆ. ಈಗ ಪರೀಕ್ಷೆಗಳೆಲ್ಲ ನಡೆದಿದೆ, ಇನ್ನೂ ನಡಿಬೇಕಾಗಿದೆ. ಓಕೆನಾ? ಸೊ ಈಗಾಗಲೇ ನಡೆದಿರ್ತಕ್ಕಂತಹ ವಿಷಯಗಳಲ್ಲಿ ನಾವು ಎಕ್ಸಾಂಪಲ್ ತಗೊಂಡ್ರೆ, ಈಗ ಒಂದು ಎಕ್ಸಾಮ್ ನಡೆದಿದೆ. ಆ ಎಕ್ಸಾಮಲ್ಲಿ ವಿದ್ಯಾರ್ಥಿಗಳಿಗೆ ಔಟ್ ಆಫ್ ಸಿಲೆಬಸ್ಸಿಂದ ಯಾವುದಾದ್ರೂ ಪ್ರಶ್ನೆಯನ್ನು ಕೇಳಿದರೆ ಆವಾಗ ಗ್ರೇಸ್ ಮಾರ್ಕ್ಸನ್ನು ಕೊಡ್ತಾರೆ. ಇಲ್ಲ ಅಂತಂದರೆ, ಈಗ ಯಾವುದೊಂದು ಪ್ರಶ್ನೆನ ಕೇಳಿದರೆ ಎಕ್ಸಾಮಲ್ಲಿ, ಬಟ್ ಅದು ತಪ್ಪಾಗಿ ವಿದ್ಯಾರ್ಥಿಗಳಿಗೆ ಕ್ವಶನನ್ನು ಕೇಳಿರ್ತಕ್ಕಂಥದ್ದು. ಸೊ ಅಂತಹ ಸಮಯದಲ್ಲೂ ಸಹ ನಮ್ಮ ಶಿಕ್ಷಣ ಇಲಾಖೆ ಕಡೆಯಿಂದ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸನ್ನು ನೀಡ್ತಾರೆ. ಓಕೆನಾ? ಈ ಕಾರಣಗಳಿಂದಾಗಿ ಗ್ರೇಸ್ ಮಾರ್ಕ್ಸನ್ನು ನೀಡ್ತಕ್ಕಂಥದ್ದು. ಇನ್ ಕೇಸ್ ಗ್ರೇಸ್ ಮಾರ್ಕ್ಸನ್ನು ಯಾವುದಾದ್ರೂ ಪ್ರಶ್ನೆಗೆ ಕೊಟ್ಟಿದ್ರೆ ಅದು ನಮಗೆ ಯಾವ ರೀತಿ ಗೊತ್ತಾಗುತ್ತೆ ಅಂತಂದರೆ, ನಮ್ಮ ಶಿಕ್ಷಣ ಇಲಾಖೆ ಕಡೆಯಿಂದ ಎಕ್ಸಾಮ್ಸ್ ಎಲ್ಲ ಕಂಪ್ಲೀಟ್ ಆದ ನಂತರ ಕೀ ಆನ್ಸರ್ಸನ್ನು ಬಿಡುಗಡೆ ಮಾಡ್ತಾರೆ. ಸೊ ಆವಾಗ ಯಾವುದಾದ್ರೂ ಪ್ರಶ್ನೆಗೆ ಗ್ರೇಸ್ ಮಾರ್ಕ್ಸನ್ನು ನೀಡಿದರೆ ಸೊ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ, ಈ ಪ್ರಶ್ನೆಗೆ ಗ್ರೇಸ್ ಮಾರ್ಕ್ಸನ್ನು ನೀಡಲಾಗಿದೆ ಅಂತ ಹೇಳಿ. ಸೊ ಆವಾಗ ನಮಗೆ ಗೊತ್ತಾಗುತ್ತೆ ಸೊ ಗ್ರೇಸ್ ಮಾರ್ಕ್ಸನ್ನು ನೀಡಲಾಗಿದೆ ಅಂತ ಹೇಳಿ. ಸೊ ಈ ಕಾರಣಗಳಿಂದಾಗಿ ಅಂತಂದರೆ, ಔಟ್ ಆಫ್ ಸಿಲೆಬಸ್ಸಿಂದ ಪ್ರಶ್ನೆ ಕೇಳಿದರೆ ಅಥವಾ ಎಕ್ಸಾಮಲ್ಲಿ ಪ್ರಶ್ನೆನ ತಪ್ಪಾಗಿ ಕೇಳಿದರೆ ಸೊ ಇಂತಹ ಸಮಯದಲ್ಲಿ ಗ್ರೇಸ್ ಮಾರ್ಕ್ಸನ್ನು ವಿದ್ಯಾರ್ಥಿಗಳಿಗೆ ನೀಡ್ತಕ್ಕಂಥದ್ದು. ಸೊ ಇದು ಇವತ್ತಿನ ಒಂದು ವಿಡಿಯೋ. ಮತ್ತೀಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಲಿಂಕ್ಸ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ? ಸೊ ಥ್ಯಾಂಕ್ ಯು, ಬಾಯ್.